ಕುರುಬ ಸಮಾಜದ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ. ಶಾಸಕ ದೊಡ್ಡನಗೌಡ ಪಾಟೀಲ್ ಕುಷ್ಟಗಿ. ಸಮಾಜದಲ್ಲಿ ಸಂಘಟಿತರಾಗಿ ಮಕ್ಕಳು ತಮ್ಮ ಉಜ್ವಲ ಭವಿಷ್ಯವನ್ನು ಕಟ್ಟಿಕೊಳ್ಳುವ ಮೂಲಕ ಕಲಿಸಿದ ತಂದೆ ತಾಯಿಗಳ ಕೀರ್ತಿ ಮತ್ತು ಶಾಲೆಯಲ್ಲಿ ಪಾಠವನ್ನು ಕಲಿಸಿಕೊಟ್ಟ ಶಿಕ್ಷಕರ ಕೀರ್ತಿ ಗಳಿಸಿ ಉನ್ನತ ಮಟ್ಟದ ಉದ್ಯೋಗ ಪಡೆಯಬೇಕು ಎಂದು ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹೇಳಿದರು. ಇಲ್ಲಿನ ಕೊಪ್ಪಳ ರಸ್ತೆಯ ಎನ್ಸಿಎಚ್ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಹಾಲುಮತ ಸಮಾಜ ಕುಷ್ಟಗಿ, ತಾಲೂಕು ಹಾಲುಮತ ಮಹಾಸಭಾ ಕುಷ್ಟಗಿ ಹಾಗೂ ಶ್ರೀ ಕನಕ ನೌಕರರ ಸಂಘ ತಾಲೂಕು ಘಟಕ ಕುಷ್ಟಗಿ ಇವರ ಸಹಯೋಗದಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಮೂಲಕ ಮಾತನಾಡಿದರು. ನಂತರ ಸಂಸದ ರಾಜಶೇಖರ್ ಹಿಟ್ನಾಳ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡೊಳ್ಳು ಬಾರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನಿಂಗಪ್ಪ ಕಂಬಳಿ ಇವರು ಕಾರ್ಯಕ್ರಮದ ಉಪನ್ಯಾಸವನ್ನು ನೀಡಿ ಮಾತನಾಡಿದರು. ಹಾಲುಮತ ಸಮಾಜದ ತಾಲೂಕು ಅಧ್ಯಕ್ಷ ಮಲ್ಲಣ್ಣ ಪಲ್ಲೆದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶ್ರೀ ಕನಕದಾಸ ಶಾಖಾ ಮಠದ ಬಾದಿಮನಾಳ ಗ್ರಾಮದ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಹಾಲುಮತ ಸಮಾಜದ ವೇದಮೂರ್ತಿಗಳಾದ ಶಿವನಂದಯ್ಯ, ಗುರುವಿನ ಶರಣಯ್ಯ ಗುರುವಿನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದರು. ಹಾಲುಮತ ಸಮಾಜದ ಕನಕ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಚಂದಪ್ಪ ಗುಡಿಮನಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಿಆರ್ಪಿ ಶರಣಪ್ಪ ತಂಬಿನಾಳ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ಸಂದರ್ಭದಲ್ಲಿ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಸದಸ್ಯೆ ಲಕ್ಷ್ಮೀ ಪಾಟೀಲ್, ಹುಳಿಯಪ್ಪ ಕುರಿ, ಫಕೀರಪ್ಪ ಚಳಗೇರಿ, ಹನುಮಂತಪ್ಪ ಚೌಡ್ಕಿ, ಬೀರಪ್ಪ ಅಂಡಗಿ, ಹಾಲುಮತ ಸಮಾಜದ ಯುವ ಘಟಕದ ತಾಲೂಕು ಅಧ್ಯಕ್ಷ ಕಲ್ಲೇಶ್ ತಾಳದ್, ತಾಲೂಕು ಕಸಾಪ ಅಧ್ಯಕ್ಷ ಲೆಂಕಪ್ಪ ವಾಲಿಕರ, ವಕೀಲರಾದ ಯಮನೂರಪ್ಪ ಪೂಜಾರ್, ಭರ್ಮಪ್ಪ ಪರಸಾಪುರ, ಸಂಗನಗೌಡ ಪಾಟೀಲ್, ಮಹಂತೇಶ್ ಎನ ಗಣಗವರಿ, ಸತ್ಯಪ್ಪ ರಾಜೂರಿ, ಸಂಗಪ್ಪ ಪಂಚಂ, ಶಂಕರ್ ಕರಿಪಾಡಿ, ನೀಲನಗೌಡ ಹೊಸಗೌಡರ್, ಹುಲಗಪ್ಪ ಚೂರಿ, ಶೈಲಜಾ ಬಾಗಲಿ, ದೇವಪ್ಪ ಕಟ್ಟಿಹೊಲ, ಶರಣಪ್ಪ ತಮ್ಮಿನಾಳ್, ಬಸವರಾಜ್ ಗುರಿಕಾರ್, ಬೀರಪ್ಪ ಕುರಿ, ಬಸವರಾಜ ಸಂಕನಾಳ್, ನಾಗರಾಜ್ ಹಕ್ಕಿ, ಮಹಾಲಿಂಗಪ್ಪ ದೋಟಿಹಾಳ್, ಮಲ್ಲಪ್ಪ ಗಟ್ಟಿ, ದೇವಪ್ಪ ಒಂಟಿಗಾರ್, ಶೇಖರಗೌಡ ಪಾಟೀಲ್, ಪರಶುರಾಮ್ ವಣಗೇರಿ, ಕೊಳ್ಳಪ್ಪ ಬೂದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜೊತೆಗೆ ಎಲ್ಲೋ ನಮಗೆ ನೈತಿಕ ಮೌಲ್ಯಗಳು ನಶಿಸಿ ಹೋಗ್ತವೆ. ಕೇವಲ ನಾವು ಸರ್ಟಿಫಿಕೇಟ್ ವಿದ್ಯಾರ್ಥಿಗಳಾಗ್ತಾ ಇದ್ದೀವಿ, ಸಂಸ್ಥಾನದ ವಿದ್ಯಾರ್ಥಿಗಳಾಗ್ತಾ ಇಲ್ಲ ಅಂತ. ವಿದ್ಯಾಭ್ಯಾಸದಾದಂತೆ ಇದರದಾದರೂ ವಿದ್ಯಾರ್ಥಿಗಳು ಮೂರ್ತುಗಳಿಗೆ ಮಾತಾಡ್ತಾರೆ. ನಾವು ಇದೆಲ್ಲ ಬದುಕೊಳ್ಳಲಿಕ್ಕೆ ಗುರುಗಳ ಸಹಕಾರ ಇದೆ, ತಂದೆ ತಾಯಿಯ ಸಹಕಾರ ಇದೆ, ಜೊತೆಗೆ ಸಮಾಜದ ಸಹಕಾರ ಇದೆ. ಮುಂದೆ ನಾವೇನು ಮಾಡಬೇಕು ಅಂತಂದ್ರೆ ಸಾರ್ವಜನಿಕ ಗುರಿ ಬೇಕು. ಗುರಿಗಳ ಜೀವನ ರೆಕ್ಕೆಗಳ ಅವಶ್ಯಕತೆ ಇಷ್ಟೆಲ್ಲ ನೀವು ಎಸ್ಎಸ್ಎಲ್ಸಿ ಅಂದ್ರೆ ಮಾತ್ರ ಚೇಂಜ್ ಆಗ್ತದೆ. ಇಂಗ್ಲಿಷ್ ಮಾತಾಡ್ತಿದ್ದು, ಕನ್ನಡ ಮಾತಾಡ್ತಿದ್ದು, ಪಠ್ಯಪುಸ್ತಕ ಒಂದು ವೇಗ ದಾರಿ ಇದೆ. ಹಾಗೆ ಮುಂದೆ ಹೋಗ್ತಕ್ಕಂಥ ದಾರಿಯನ್ನು ಮಾಡ್ತಾರೆ. ನಿಮಗೆ ಎಸ್ಎಸ್ಎಲ್ಸಿ ನಂತರ ಏನು, ಪಿಯುಸಿ ನಂತರ ಏನು, ಒಳ್ಳೆಯ ಗುರಿಯನ್ನು ವಿವರಿಸಿಕೊಡ್ಬೇಕಾಗುತ್ತೆ. ಯಾವ ನಾವೆಲ್ಲರಿಗೂ ಬಂದಿರ್ತಕ್ಕಂಥ ನನ್ನಂತೆ ಬಹಳಷ್ಟು ಜನ ವೈದ್ಯಾಧಿಕರಿಂದ ಹಾಗಾಗಿ ನೀವು ಮುಂದೆ ನಿಮ್ಮ ಭವಿಷ್ಯವನ್ನು ಕಟ್ಕೊಳ್ಬೇಕಾದ್ರೆ ಮುಂದೆ ನಾವೇನು ಮಾಡಬೇಕು? ಬಹುಶಃ ಶಿಕ್ಷಣದ ತಕ್ಷಣ ನೌಕರಿ ಮಾಡದೇ ಇಲ್ಲ, ನೌಕರಿ ಮಾಡಿದ್ರೆ ಕೂಡ ನಮ್ಮ ಬದುಕನ್ನು ಕಟ್ಕೊಳ್ಬೇಕು. ಅಥವಾ ನಾವು ನೌಕರಿಯನ್ನು ಮಾಡಬೇಕಾಗುತ್ತಲ್ಲ, ಭಾಳ ಈಸಿಯಾಗಿ ಕೆಲಸ ಶಕ್ತಿ ಸ್ಫೂರ್ತಿ ಕೊಡ್ತಕ್ಕಂಥ ಒಬ್ಬ ಸಹೋದರರನ್ನು ಬಿಟ್ಟಾಗಲಿಲ್ಲ. ಬಹುಶಃ ವೇದಿಕೆ ಮೇಲೆ ಸ್ಮರಣೆ ಮಾಡಿರುವುದು ತಪ್ಪಾವತಿ ನೋಡ್ತಕ್ಕಂಥ ಎಲ್ಲರೂ ಒಬ್ಬರೇ ನಮ್ಮ ಸಹೋದರಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಪ್ರಸನ್ನರ ಪ್ರತಿಯೊಬ್ಬರು ಕೂಡ ಈ ವೇದಿಕೆ ಕೊಡುವ ಸ್ಮರಣೆ ಮಾಡಿ ಬಯಸುತ್ತಾರೆ. ಬೇಕಾಗಿ ಅಚಾನಕ್ಕಾಗಿ ನಮ್ಮನ್ನು ಬಿಟ್ಟಾಗಲಿಲ್ಲ. ಇವರ ದುಃಖ ಅವರು ಕೂಡ ಪರಿವಾರ ಸಮಾಜದ ಇಂಥ ಕಾರ್ಯಕ್ರಮದಲ್ಲಿ ಮಾಡಿಕೊಡ್ಬೇಕು. ಅದಕ್ಕೆ ನೆನಪನ್ನು ಮಾಡಿಕೊಳ್ಳೋ ಜೊತೆಗೆ ಇವತ್ತು ಬಹಳ ವಿಶೇಷವಾಗಿ ಒಂದು ಕಾರ್ಯಕ್ರಮ. ಏನು ಕಾರ್ಯಕ್ರಮ? ಸದ್ಭಾವನೆ ವಿದ್ಯಾರ್ಥಿ ಸಮಾಜದಲ್ಲಿ 95% ಇರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಮಾಡ್ತಕ್ಕಂಥ. ಏನು ಸನ್ಮಾನ ಮಾಡ್ತಕ್ಕಂಥ
ಪ್ರತಿ ವರ್ಷ ಸನ್ಮಾನ ಮಾಡಿ ಏನಾಗುತ್ತೆ ಅದರಿಂದ ಅಂತಕ್ಕಂಥ ಪ್ರಶ್ನೆ ನಿಮ್ಮ ಎದುರುಗಡೆ ಬಂದರೆ ಬಹುಶಃ ನಮ್ಮ ಮಕ್ಕಳಿರ್ತಕ್ಕಂಥ ಆತ್ಮವಿಶ್ವಾಸ ಸಮಾಜದ ಜೊತೆ ಇದೆ, ಹಿರಿಯರ ಜೊತೆ ಇದ್ದಾರೆ, ನಾವು ಕೂಡ ಸಾಧನೆ ಮಾಡಬೇಕು, ಸಾಧನೆಯ ಮೂಲಕ ನಮ್ಮ ಗುರಿಯನ್ನು ತಲುಪಬೇಕು ಅಂತಕ್ಕಂಥ ಆತ್ಮವಿಶ್ವಾಸ ಆ ನನ್ನ ವಿದ್ಯಾರ್ಥಿಗಳಿಗೆ ಬರ್ತದೆ, ಸಮಾಜದ ಮಕ್ಕಳಿಗೆ ಬರ್ತದೆ ಅಂತಕ್ಕಂಥ ಉದ್ದೇಶದಿಂದ ಬಹಳಷ್ಟು ಶ್ರಮ ವಹಿಸಿ ಈ ಕಾರ್ಯಕ್ರಮವನ್ನು ಎಲ್ಲರಿಗೆ ಮಾಡಿದರೆ ಬಹಳ ಧನ್ಯವಾದಗಳು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಬಹುಶಃ ನಾನು ಕೇಳಿ ಹೊರಬೇಕು ಅಂತಕ್ಕಂಥ ನಾನು ಹೆಚ್ಚಿನಲ್ಲಿದ್ದಾಗ ನಮ್ಮ ಬೀರಪ್ಪ ಹಾಗೆ ಸಮಾಜದ ಒಬ್ಬ ಮುಖಂಡ ಅಂಗವಿಕಲ ಇದ್ರೂ ಕೂಡ ಅದು ಲೆಕ್ಕಿಸದೆ ಸಮಾಜದ ಮಕ್ಕಳು ಸಮಾಜದ ಹೇಗೆ ಪ್ರತಿಭಾವನ್ನು ಹೊರಗಡೆ ಬರಬೇಕು ಅಂತೇಳಿ ಕೆಲಸ ಮಾಡಬೇಕಂತ ವ್ಯಕ್ತಿ ಇವತ್ತು ನಮ್ಮ ಮಧ್ಯೆ ಕೂತಿದ್ದಾರೆ. ಆದರೂ ಕೂಡ ಇವತ್ತು ಜೋರ ಚಪ್ಪಾಳೆಯನ್ನು ತಪ್ಪಬೇಕು ಅಂತಕ್ಕಂಥ ಒಂದು ನಮ್ಮ ರಾಷ್ಟ್ರದಲ್ಲಿ ಶಿಕ್ಷಣ ಏನು ಯಾಕೆ ಮಾಡಬೇಕು ಅಂತಕ್ಕಂಥದ್ದು ನಾನು ಅವಾಗ ಒಂದು ಕುರಿಯಾಗಿ ಕೃಷ್ಣ ಸನ್ಮಾನ ಅಂತ ಹೇಳಿದೆ. ಕುರಿ ಬಂದಿದ್ದೆ ನೀವು ಸನ್ಮಾನ ಮಾಡ್ತಕ್ಕಂಥದ್ದಾಯಿತು. ನಾನು ಹೊರಗುತ್ತ ಕೇಳಿಲ್ಲ ಎಷ್ಟಾಗಿದೆ ಪರ್ಸೆಂಟೇಜ್ 95 ಆಗೈತಿ, 98 ಆಗೈತಿ, 96 ಆಗೈತಿ ಅಂತಕ್ಕಂಥ ನಾನು ಭಾಳ ಸಂತೋಷ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದ್ದೇನೆ 35% ಮ್ಯಾಲೆ ಹೋದಾರಲ್ಲ ಯಾರು ಬಿಗರ್ ಪೇಪರ್ ಹೇಳಿದ್ದೆ ನಾವು ಪ್ರಕಾಶ ಬಗ್ಗೆ ಪಾಸ್ ಆದ ಮೆರವಣಿಗೆ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದೆ. 37 ನಾವು ನಾನು 4 ತೊಗೊಂಡು 3 ತೊಗೊಂಡು ಒಬ್ಬೊಬ್ಬರು ತೊಗೊಂಡ್ರೆ 97 3 ಹಂಚಿಕೆ ಇಟ್ಟಿದ್ದೀವಿ ನಾವು. ಈಗ ಒಬ್ಬೊಬ್ಬರು ತಗೊಂಡಿದ್ದಾರೆ. ಆ ಸಂತೋಷ ಇವತ್ತಿನ ಅನಿವಾರ್ಯ ಹೋಗ್ತಕ್ಕಂಥ ಸಮಾಜದ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅನಿವಾರ್ಯ ನಿಮ್ಮ ಗುರಿ ಭಾಳ ದೊಡ್ಡದಾಗಿರಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳೋದಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಇವತ್ತು ನಾವು ಭಾಳ ದೊಡ್ಡ ಗುರಿ ಇಟ್ಟರೆ ಮಾತ್ರ ಗುರಿಯನ್ನು ತಲುಪಬೇಕು. ಅದಕ್ಕೆ ಇದನ್ನು ಮಾತ್ರ ಹೇಳ್ತಾರೆ ಇಬ್ಬರು ಕೂಡ ಯಾವತ್ತು ಸಮಾಜದಲ್ಲಿ ಮರಿಬಾರ್ದು ತಂದೆ ತಾಯಿಯನ್ನು ಒಂದು ತೋರಿಸಿರ್ತಕ್ಕಂಥ ಒಂದು ಸಮಾಜ ಗುಣ ಯಾವತ್ತೂ ಕೂಡ ಮನೆಯಲ್ಲಿ ಸಾಧ್ಯ ಇಲ್ಲ. ಯಾಕೆ ಭಾಳಷ್ಟು ಗುಣ ಇರ್ತದೆ. ನನ್ನ ತಂದೆ ತಾಯಿಗಳು ಆಗಿದ್ದೇವೆ ನಾವು ಓದಿಸ್ಬೇಕು ಅಂತಕ್ಕಂಥ ಅವಾಗಲೇ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು ಶಿಕ್ಷಕರ ಕರ್ತವ್ಯ ಆಗಿದ್ದು ಕೂಡ ಸಮಾಜದ ಗುಣ ಏನು ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು, ಮುಂದೋಗೋದಕ್ಕೆ ನಾವೇನು ಬೆಂಕಬೇಕು ಅಂತಕ್ಕಂಥದ್ದು ಏನಿದೆ ಅದೇ ಸಮಾಜದ ಗುಣ ಅಂತಕ್ಕಂಥದ್ದು ಹೇಳುವ ಭಾವನೆ ಮಾಡಬೇಕು. ಶ್ರಮ ಇದ್ದ ಅದು ಸಾಧನೆ ಆಗುತ್ತಾ, ಸಾಧನೆ ಆದರೆ ಈ ದೇಶಕ್ಕೆ ಸಮಾಜಕ್ಕೆ ಆ ಕುಟುಂಬಕ್ಕೆ ಒಂದು ದೊಡ್ಡ ಶಕ್ತಿ ಆಗುತ್ತೆ. ಆ ಸಾಮರ್ಥ್ಯವನ್ನ ಪ್ರೋತ್ಸಾಹಿಸೋದೇ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಇವತ್ತು ಆ ಪ್ರತಿಭೆಗಳು ಸಾಧನೆಗೆ ಪರಿಶ್ರಮಕ್ಕೆ ಬೇಕಾದ ಎಲ್ಲ ಸವಲತ್ತುಗಳನ್ನ ಸಹಕಾರವನ್ನ ನಿಮ್ಮ ಕುಟುಂಬ ಮತ್ತೆ ಈ ಸಮಾಜವೇ ನಿಮ್ಮ ಕುಟುಂಬ ನಿಮ್ಮ ಜೊತೆ ಇರುತ್ತೆ. ನೀವು ಸಾಧನೆಯನ್ನ ಮಾಡಿ ಅಂತೇಳಿ ಪ್ರೋತ್ಸಾಹಿಸಲಿಕ್ಕೆ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡ್ತಾರೆ. ಇವತ್ತು ಸಾಧನೆ ಮಾಡಲಿಕ್ಕೆ ಸಮಾಜದಲ್ಲಿ ಬಹಳಷ್ಟು ಅವಕಾಶಗಳಿವೆ. ಸಾಹಿತ್ಯ ರಂಗ ಇರ್ಬೋದು, ಕಲಾರಂಗ ಇರ್ಬೋದು, ರಾಜಕೀಯ ಇರ್ಬೋದು, ಕ್ರೀಡೆ ಇರ್ಬೋದು, ಇದು ಯಾವುದೇ ರಂಗದಲ್ಲಿ ನಾವು ಸಾಧನೆಯನ್ನು ಮಾಡಬಹುದು. ಇವತ್ತು ಸಮಾಜ ಕೂಡ ಇವತ್ತು ವಿಶೇಷವಾಗಿ ಅದರಲ್ಲಿ ಕೂಡ ವಿಶೇಷ ಕುಸ್ತಿಗೆಯಲ್ಲಿ ಬಹಳ ಸಂತೋಷದ ಸಂಗತಿ ಅಂದ್ರೆ ಸಮಾಜ ಸಂಘಟಿತರಾಗಿ ಇವತ್ತು ಯಾರ್ಯಾರ ಪ್ರತಿಭೆಗಳಲ್ಲ, ಇವತ್ತು ಯಾರೇ ರಾಜಕೀಯವಾಗಿರಲಿ ಸಾಮಾಜಿಕವಾಗಿರಲಿ ಯಾರೇ ಮುಂದೆ ಬರ್ತಾರಂದ್ರೆ ಸಮಾಜ ಗಟ್ಟಿಯಾಗಿ ಅವರ ಬೆನ್ನೆಲುಬಾಗಿದ್ದಂತ ಕೆಲಸವನ್ನ ಕುಸ್ತಿಯಲ್ಲಿ ಎಲ್ಲ ಸಮಾಜದ ಮುಖಂಡರು ಪಕ್ಷಾತೀತವಾಗಿ ಮಾಡ್ತಾರೆ. ಇದು ಬಹಳಷ್ಟು ಖುಷಿ ಸಂಗತಿ ಕೂಡ. ಒಂದು ಸಂಘಟನೆ ಆಗಿರ್ಬೇಕು, ಅವಾಗ ಸಮಾಜ ಬೆಳೆಯಲಿಕ್ಕೆ ಅವಕಾಶಗಳಾಗ್ತವೆ. ಅವಕಾಶಗಳು ಸಿಕ್ಕಾಗ ಮಾತ್ರ ಪ್ರತಿಭೆಗಳು ಕೂಡ ಹೊರ ಬರಲಿಕ್ಕೆ ಅನುಕೂಲ ಆಗುತ್ತೆ. ಇವತ್ತು ಅಂತ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಸಮಾಜದ ಮುಖಂಡರು ವಿಶೇಷವಾಗಿ ದೊಡ್ಡಗೌಡರಕ್ಕಿಂತ ನಮ್ಮ ಹಿರಿಯ ಅದರ ಸಮಾಜ ಸಂಘಟನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ರಾಜಕೀಯ ಏನೇ ಇರ್ಬೋದು ಅದು ಸಮಾಜದ ಬಂದಾಗ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಇದ್ರೆ ರಾಜಕೀಯವಾಗಿ ಸಾಮಾಜಿಕವಾಗಿ ಸಮಾಜ ಕೂಡ ಮುಂದೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಇವತ್ತು ತಾವೆಲ್ಲರೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ನಾನು ಕೂಡ ಮೊದಲನೇ ಬಾರಿಗೆ ಚುನಾವಣೆ ನಿಂತಾಗ ಕಡಿಮೆ ಅಂತರದಲ್ಲಿ ಸೋತಿದ್ದೇನೆ. ಆದ್ರೆ ಇವತ್ತು ಬಹಳ ಬಹುದೊಡ್ಡ ಕೊಡುಗೆ ಐತಿ. ತಮ್ಮೆಲ್ಲರ ಆಶೀರ್ವಾದ ಮೂಲಕ ನನ್ನನ್ನು ಸಂಸದನಾಗಿ ನಾವು ಇವತ್ತು ಕರ್ನಾಟಕದ ಒಬ್ಬ ಗುರುಗಳಂತ ಸಂಸದ ನಾನು ಒಬ್ಬನೇ ಇದ್ದೀನಿ. ಅದು ತಮ್ಮೆಲ್ಲರ ಆಶೀರ್ವಾದದಿಂದ ತಮ್ಮೆಲ್ಲರ ಪ್ರಯತ್ನದಲ್ಲಿ ಕೂಡ ಸಾಧ್ಯ ಆಗೈತಿ. ಇವತ್ತು ಸಮಾಜ ಕೂಡ ಸಂಘಟನೆ ಆಗಬೇಕು, ಬಹಳಷ್ಟು ಅಭಿವೃದ್ಧಿ ಆಗಬೇಕು. ಸಮಾಜ ನಾವು ಬಹಳಷ್ಟು ಸಮಾಜವನ್ನು ನೋಡ್ತೇವೆ, ಸಮಾಜದಲ್ಲಿ ಸ್ಪರ್ಧೆ ಇರಬೇಕು.
ನಾವು ಕೂಡ ಮುಂದೆ ಬರಬೇಕು. ನಾವು ಕೆಲವೇ ವರ್ಷಗಳ ಹಿಂದೆ ಸುಮಾರು 20